ಟಿವಿ9 ಇನ್ಸೈಡ್ ಸುದ್ದಿ ನಿಮಗೆ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಸುದ್ದಿಯನ್ನು ತರ್ತಾ ಇದೆ. ಇವತ್ತು ಬೆಳಗ್ಗೆ ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಅದರ ವಿವರವನ್ನು ನೋಡೋದಾದರೆ ಈಗ ಲಿಂಗಾಯತ ವೀರಶೈವ ಮಹಾಸಭಾ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಸೆಡ್ ಹೊಡಿತಾ ಇದೆ. ರಾಜ್ಯ ಸರ್ಕಾರದ ಸರ್ಕಾರಿ ಗಣತಿ ಏನಿದೆ ಅದನ್ನು ಪ್ರಶ್ನೆ ಮಾಡೋದರ ಜೊತೆಗೆ ಈಗ ಲಿಂಗಾಯತ ವೀರಶೈವರ ಸಂಪೂರ್ಣ ಸಮುದಾಯವನ್ನು ಮತ್ತೊಮ್ಮೆ ಪ್ರತ್ಯೇಕವಾಗಿ ಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಯಾರಿ ಕೂಡ ಆಗ್ತಾ ಇದೆ. ಅತ್ತ ಒಂದು ಕಡೆಗೆ ಈ ಗಣತಿಯನ್ನು ಒಪ್ಪಬೇಕು ಅಂತ ಇತರೆ ಸಮುದಾಯಗಳು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಲಿಂಗಾಯತ ಮಹಾಸಭಾ ಮಾತ್ರ ಪ್ರಶ್ನೆ ಮಾಡಿ ಪರ್ಯಾಯ ಗಣತಿಗೆ ಮುಂದಾಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಈ ಎಕ್ಸ್ಕ್ಲೂಸಿವ್ ಆದಂಥ ರಿಪೋರ್ಟನ್ನು ನೋಡಿ. ಇಟ್ ವಿಲ್ ಓಪನ್ ಎ ಪಂಡೋರಾಸ್ ಬಾಕ್ಸ್. ಇದನ್ನು ಒಪ್ಪಿಕೊಂಡ್ರೆ ಇದರಿಂದ ಅನಾಹುತ ಆಗುತ್ತೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡೋದು. ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವರು ಅಲ್ಪಸಂಖ್ಯಾತರಿಗೆ ಇದರಿಂದ ತೆಗೆದು ಬಿಡ್ರಿ ಪಟ್ಟಿದಿಂದ. ಸಮೀಕ್ಷೆನೇ ಸರಿ ಇಲ್ಲ. ಶಿಕ್ಷಕರಿಂದ ನಾವು ಗಣತಿಯನ್ನ ಮಾಡಿಸಿದ್ದೇವೆ. ಆ ವರದಿ ಬಂದ ಮೇಲೆ ನೀವು ಆಮೇಲೆ ಮಾಡ್ಕೊಳ್ಳಿ. ನೋಡಿ, ಪ್ರತಿ ಜಾತಿಯವರು ಅವರವ್ರು ಮಾಡ್ಕೊಳ್ಳಿ. ಅದನ್ನ ತಡೆಯಕ್ಕೆ ನೀವ್ಯಾರು? ನೀವು ಮಾಡಿದ್ದೇನು ಹೇಳಿ? 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿದ ಮೇಲೆ ಮಾತಾಡ್ತಾರೆ. ಸರ್ಕಾರಿ ಗಣತಿ ವರ್ಸಸ್ ವೀರಶೈವ ಲಿಂಗಾಯತ ಮಹಾಸಭಾ ಗಣತಿ. ಜಾತಿ ಗಣತಿ ವರದಿ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಸ್ವರೂಪ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಲಿಂಗಾಯತ ವೀರಶೈವ ಸಮಾಜ ಈಗ ಸರ್ಕಾರಕ್ಕೆ ಸೆಡ್ಡು ಹೊಡೆಯಲು ರೆಡಿಯಾಗಿದೆ. ಗಣತಿಯಲ್ಲಿ ಲಿಂಗಾಯತ ಸಮುದಾಯವನ್ನ ಅಂದಾಜು 66 ಲಕ್ಷ ಎಂದು ತೋರಿಸಿರುವುದು ಸಮುದಾಯದ ಸಿಟ್ಟಿಗೆ ಕಾರಣವಾಗಿದೆ. ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ಸರ್ಕಾರದ ಜಾತಿ ಗಣತಿಗೆ ಪರ್ಯಾಯವಾಗಿ ಲಿಂಗಾಯತ ವೀರಶೈವ ಸಮಾಜದ ಗಣತಿಯನ್ನ ಖಾಸಗಿಯಾಗಿ ಮಾಡಲು ನಿರ್ಧರಿಸಿದೆ. ಇದನ್ನು ಒಪ್ಪಿಕೊಂಡ್ರೆ ಸತ್ಯಕ್ಕೆ ಪರಿಪೂರ್ಣವಾಗಿ ದೂರ ಇರತಕ್ಕಂತ ವರದಿಯನ್ನು ಒಪ್ಪಿಕೊಂಡಾಗುತ್ತೆ. ಇದರಿಂದ ಅನಾಹುತ ಆಗುತ್ತೆ. ಇದರಿಂದ ಬರೀ ಲಿಂಗಾಯತರಿಗೆ ಸಹಿತ ಅನ್ಯಾಯ ಆಗಲ್ಲ, ನಿಜವಾಗಿ ಹಿಂದುಳಿದ ವರ್ಗಗಳಿಗೂ ಅನ್ಯಾಯ ಆಗುತ್ತೆ ಮತ್ತು ನಿಜವಾಗಿಯೂ ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳಿಗೆ ಸೇರಿದವ್ರಿಗೂ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಇಟ್ ವಿಲ್ ಓಪನ್ ಎ ಪಂಡೋರಾಸ್ ಬಾಕ್ಸ್. ದಯವಿಟ್ಟು ಇನ್ನೊಮ್ಮೆ ಸರ್ವೆ ಮಾಡಿ. ಒಂದು 95% ಬರ್ಬೇಕಲ್ಲ. ಕರ್ನಾಟಕದಲ್ಲಿ ಲಿಂಗಾಯತರು ಬರೀ 8% ಇದಾರೆ ಅಂದ್ರೆ ಯಾರು ಒಪ್ಕೊಳ್ಳಿಕ್ ಸಾಧ್ಯ ಇದೆ? ಟಿವಿ9 ಈ ಸುದ್ದಿಯನ್ನ ಇಂದು ಬೆಳಗ್ಗೆ 9ಕ್ಕೆ ಬ್ರೇಕ್ ಮಾಡಿತ್ತು. ರಾಜ್ಯ ರಾಜಕೀಯದಲ್ಲಾಗುತ್ತಿರುವ ಬೆಳವಣಿಗೆಯನ್ನ ವಿವರವಾಗಿ ತಿಳಿಸಿತ್ತು. ಮಹಾಸಭೆಯ ಲಿಂಗಾಯತ ಗಣತಿ ಪ್ಲಾನ್ ಹೇಗೆ ರೆಡಿಯಾಗಿದೆ ಎಂಬುದನ್ನು ತಿಳಿಸಿತ್ತು. ಇನ್ನು ಸರ್ಕಾರದ ಜಾತಿ ಸಮೀಕ್ಷಾ ವರದಿಗೆ ಟಕ್ಕರ್ ಖಾಸಗಿಯಾಗಿ ಲಿಂಗಾಯತ ಸಮುದಾಯದ ಗಣತಿ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಗಣತಿ. ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಮಹಾಸಭಾ ವೀರಶೈವ ಮಹಾಸಭಾದಿಂದ ಪ್ರತ್ಯೇಕ ಜಾತಿ ಗಣತಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ರಾಜ್ಯದ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರೈವೇಟ್ ಆಗಿ ಒಂದು ಸೆನ್ಸಸ್ ಅನ್ನ ಮಾಡೋದಕ್ಕೆ, ಜಾತಿ ಗಣತಿಯನ್ನ ಮಾಡೋದಕ್ಕೆ ಮುಂದಾಗಿರೋದು. ಇನ್ನು ಮಹಾಸಭೆ ಅಧ್ಯಕ್ಷ ಶಂಕರ್ ಬಿದ್ರಿ ಟಿವಿ9ಗೆ ನೀಡಿರುವ ಮಾಹಿತಿಯ ಪ್ರಕಾರ ಇದು ಸರ್ಕಾರದ ಸರ್ವೆಗೆ ಪರ್ಯಾಯವಾಗಿ ಮಾಡಲು ಚಿಂತಿಸಲಾಗಿದೆ. ಇದರ ವಿವರವನ್ನ ನೋಡೋದಾದ್ರೆ, ರಾಜ್ಯದ ಎಲ್ಲ 236 ತಾಲೂಕುಗಳಲ್ಲೂ ವೀರಶೈವ ಲಿಂಗಾಯತರ ಗಣತಿ ನಡೆಸಲಾಗುತ್ತೆ. ತಾಲೂಕು ಮಹಾಸಭಾ ಘಟಕಗಳ ಮೂಲಕ ಗಣತಿಗೆ ತೀರ್ಮಾನಿಸಲಾಗಿದೆ. ಜೊತೆಗೆ ಆಧಾರ್ ಕಾರ್ಡ್, ವೋಟರ್ ಐಡಿ, ಆರ್ಥಿಕ ವಿವರ, ಶೈಕ್ಷಣಿಕ ವಿವರವನ್ನ ದಾಖಲಿಸಲಾಗುತ್ತದೆ. ಸಮಾಜದ ಹಿರಿಯ ನಿವೃತ್ತ ಅಧಿಕಾರಿಗಳನ್ನ ಬಳಸಿಕೊಂಡು ಸಮೀಕ್ಷೆ ಮಾನದಂಡ ತಯಾರಿಸಲು ಮಹಾಸಭಾ ಚಿಂತಿಸಿದೆ. ಹಾಗೆ ತಾಲೂಕು ಘಟಕದವರಿಗೆ ಆಧುನಿಕ ಡಿಜಿಟಲ್ ಉಪಕರಣಗಳ ತರಬೇತಿ ನೀಡಿ ಸಮುದಾಯದ ಗಣತಿ ಮಾಡಲು ಮಹಾಸಭಾ ಮುಂದಾಗ್ತಾ ಇದೆ. ಬಳಿಕ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ಮೂಲಕ ಸರ್ಕಾರದ ವರದಿಯಲ್ಲಿರುವ ಮಾಹಿತಿ ತಪ್ಪು ಎಂದು ಸಾಬೀತುಪಡಿಸಲು ಮಹಾಸಭೆ ಪ್ಲಾನ್ ಮಾಡಿದೆ. ಇನ್ನು ಕಾಂಗ್ರೆಸ್ನ ಲಿಂಗಾಯತ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಮಾಜದ ಜನಸಂಖ್ಯೆ 1.5 ಕೋಟಿಗೂ ಮಿಗಿಲಾಗಿದೆ. ಆದರೆ ಈಗ ಕೇವಲ 66 ಲಕ್ಷ ಅಂದ್ರೆ ನಂಬೋದು ಸಾಧ್ಯವೇ ಇಲ್ಲ ಅಂತ ಆಕ್ಷೇಪಿಸಿದೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಸರ್ಕಾರ ನೀಡಿರುವ ಜಾತಿ ಗಣತಿಯನ್ನ ಒಪ್ಪುವ ಮಾತೇ ಇಲ್ಲ. ಮುಸ್ಲಿಂ ಸಮುದಾಯ ಭಾರಿ ಪ್ರಮಾಣದಲ್ಲಿರುವುದು ಕಂಡು ಬಂದಿದ್ದು ಅವರಿಗಿನ್ಯಾಕೆ ಅಲ್ಪಸಂಖ್ಯಾತ ಸ್ಥಾನಮಾನ ಎಂದು ಪ್ರಶ್ನಿಸಿದ್ದಾರೆ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟಲ್ಲಿ ಒಂದು 7 ಜನ ಇದ್ದಾರೆ. ಅವರು ಇದನ್ನು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ
ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಜಾತಿ ಗಣತಿ ಇದನ್ನ ಸಮೀಕ್ಷೆನೇ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವ್ರು ಅಲ್ಪಸಂಖ್ಯಾತರಿಗೆ ಇದ್ರದಿಂದ ತೆಗೆದ್ಬಿಡ್ರಿ ಪಟ್ಟಿದಿಂದ. ಅವ್ರು ಬಹುಸಂಖ್ಯಾತರಾಗ್ಯಾರ. ಅಲ್ಪಸಂಖ್ಯಾತರು ಯಾರ್ಯಾರ? ದಲಿತರೇ ಇದು ರಾಜ್ಯದಲ್ಲಿ ನಂಬರ್ 1 ಅದಾರ. ಲಿಂಗಾಯತ ಸಮುದಾಯದ ಖಾಸಗಿ ಗಣತಿ ಬಗ್ಗೆ ರಾಜಕೀಯ ವಲಯದಲ್ಲೂ ಸಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಲಾಗುತ್ತೆ, ಆ ಬಳಿಕವಷ್ಟೇ ಈ ವಿಷಯವಾಗಿ ಮಾತನಾಡ್ತೀನಿ ಅಂದ್ರೆ ಮಾಜಿ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಸರ್ಕಾರ ಈಗಾಗಲೇ ವರದಿ ಸಲ್ಲಿಸಿದೆ, ಇದು ವೈಜ್ಞಾನಿಕವಾಗಿದೆ, ಅಷ್ಟೊಂದು ಅರ್ಜೆಂಟ್ ಏಕೆ ಎಂದಿದ್ದಾರೆ. ಅತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಲಿಂಗಾಯತರ ಪ್ರತ್ಯೇಕ ಗಣತಿಯನ್ನ ಬೆಂಬಲಿಸಿದ್ದು ಮಾಡಿದ್ರೆ ತಪ್ಪೇನು ಅಂತ ಹೇಳಿದ್ದಾರೆ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ನಾವು ಬಹಳ ಚೆನ್ನಾಗಿ ಮಾಡಿಸಿದ್ದೇವೆ. ನಾನೇ ಮಂತ್ರಿ ಆಗಿದ್ದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 1.5 ಲಕ್ಷ ಶಿಕ್ಷಕರನ್ನ ಒಳಗೊಂಡು ಶಿಕ್ಷಕರಿಂದ ನಾವು ಗಣತಿಯನ್ನ ಮಾಡಿಸಿದ್ದೇವೆ. ಆ ವರದಿ ಬಂದ ಮೇಲೆ ಅದರ ವಿವರವನ್ನ ನೋಡಿ ನೀವು ಆಮೇಲೆ ಮಾಡ್ಕೊಳ್ಳಿ, ಬೇಕಾದ್ರೆ ನೀವು ಮಾಡ್ಕೋಬಹುದು, ನಮ್ದೇನು ತಕರಾರಿಲ್ಲ. ಆದ್ರೆ ತುಂಬಾ ವೈಜ್ಞಾನಿಕವಾಗಿ ನಾವು ಈ ಸಮೀಕ್ಷೆಯನ್ನ ಶಿಕ್ಷಕರಿಂದ ಜಿಲ್ಲಾಧಿಕಾರಿಗಳ ನಿರ್ವಹಣೆಯಲ್ಲಿ ಬಹಳ ಪಾರದರ್ಶಕವಾಗಿ ಮಾಡಿಸಿದ್ದೇವೆ. ನೋಡಿ, ಪ್ರತಿ ಜಾತಿಯವರು ಅವರವ್ರು ಮಾಡ್ಕೊಂಡ್ಲಿ, ಅದನ್ನ ತಡೆಯಕ್ಕೆ ನೀವ್ಯಾರು? ಸರ್ಕಾರಕ್ಕೆ ತಡೆಯೋ ಇದು ಏನೋ ಅಧಿಕಾರ ಏನು ಇಲ್ಲ. ಅವರವ್ರ ಜಾತಿ ಸಮೀಕ್ಷೆಗಳು ಅವ್ರು ಮಾಡ್ಕೊಳ್ಳಿ, ನೀವು ಮಾಡಿದ್ದೇನು ಹೇಳಿ? ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಕ್ಕಲಿಗ ಸಮುದಾಯ ಶೀಘ್ರದಲ್ಲೇ ಸಭೆ ಕರೆಯಲು ತೀರ್ಮಾನಿಸಿದ್ದು ಜಾತಿ ಗಣತಿ ವಿರೋಧಿಸಲು ತೀರ್ಮಾನಿಸಿದೆ. ನಾಳೆ ಒಕ್ಕಲಿಗರ ಸಂಘದ ಸಭೆ ಸೇರಲಿದ್ದು ಸಮಾಜದ ಸ್ವಾಮೀಜಿಗಳ ಮಾರ್ಗದರ್ಶನವನ್ನ ಕೋರಿದೆ. ಅತ ಸರ್ಕಾರದಲ್ಲಿರುವ ತಮ್ಮ ಸಮುದಾಯದ ಸಚಿವರಿಗೆ ಆಕ್ಷೇಪಣೆ ಸಲ್ಲಿಸಿದ್ದು ಸಂಪುಟ ಸಭೆಯಲ್ಲಿ ಗಟ್ಟಿಯಾಗಿ ವಿರೋಧಿಸುವಂತೆ ಒತ್ತಡ ಹೇರಿವೆ. ಇವನಾರವ ಇವನಾರವ, ಇವ ನಮ್ಮವ ಎಂದು ಆರಂಭವಾಗಿರುವ ಜಾತಿ ಗಣತಿಯ ಮುನ್ನುಡಿ ಈಗ ಕುಲವೆಂದು ಒಡೆದಾಡದಿರಯ್ಯ ಎಂಬ ಅಂತ್ಯೋಕ್ತಿಯೊಂದಿಗೆ ರಾಜಕೀಯ ತಿರುವನ್ನ ಪಡೆದುಕೊಂಡಿರುವುದು ಸುಳ್ಳಲ್ಲ. ಪ್ರಮೋದ್ ಜೊತೆ ಈರಣ್ಣ, TV9 ಬೆಂಗಳೂರು.